ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವತ್ತು ತುಂಬಾನೇ ಫೇಮಸ್ ಆಗಿರುವ ಗುಂಟೂರು ಚಿಕನ್ ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರೆಲ್ಲ ಖಾರ ಇಷ್ಟ ಪಡ್ತೀರಾ ಅವ್ರಿಗೆ ಖಂಡಿತವಾಗ್ಲೂ ಈ ಗುಂಟೂರು ಚಿಕನ್ ತುಂಬಾನೇ ಇಷ್ಟ ಆಗತ್ತೆ. ತುಂಬಾ ವೆರೈಟಿನಲ್ಲಿ ಮಾಡ್ತಾರೆ, ಆದ್ರೆ ತುಂಬಾ ಹೆಚ್ಚಾಗಿ ಮಾಡುವಂತಹ ಈ ಗುಂಟೂರು ಚಿಕನ್ ನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಹಾಗೆ ಇದಕ್ಕೆ ಕಡಿಮೆ ಇಂಗ್ರೀಡಿಯಂಟ್ ನ ಬಳಸ್ಕೊಂಡು ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿರತ್ತೆ, ಸಖತ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಪೆಪ್ಪರ್ ಚಿಕನ್, ಕಬಾಬ್, ಬಿರಿಯಾನಿ ಎಲ್ಲ ತಿಂದಿರ್ತೀವಲ್ವಾ, ಆದ್ರೆ ಗುಂಟೂರು ಚಿಕನ್ ನ ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿರತ್ತೆ. ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ನ ಮಾಡಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಫಸ್ಟ್ ಒಂದು ಬಾಂಡ್ಲಿನ ಇಟ್ಕೊಂಡು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ. ಸ್ವಲ್ಪ ಹಾಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ 2 ಲವಂಗ, 3 ಪೀಸ್ ಚಕ್ಕೆ, ಹಾಗೇನೆ ಸ್ವಲ್ಪ ಕಾಳ್ಮೆಣಸು, 1/4 ಚಮಚ ಆಗುವಷ್ಟು ಸೋಂಪು, ಮತ್ತೆ ಒಂದು ಮರಾಠಿ ಮೊಗ್ಗುನ ಹಾಕೊಂಡಿದ್ದೀನಿ. ಮತ್ತೆ 1/4 ಚಮಚ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ 2 ಚಮಚ ಆಗುವಷ್ಟು ಧನಿಯಾ ಕಾಳನ್ನ ಹಾಕೊಂಡು ಇದನ್ನ ಫಸ್ಟ್ ಹಾಗೇನೆ ಹುರ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನಾನು ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಗುಂಟೂರು ಚಿಕನ್ ಅಂದ್ಮೇಲೆ ಗುಂಟೂರು ಮೆಣಸಿನ್ಕಾಯಿನ ಹಾಕೊಳ್ಳೇಬೇಕಾಗತ್ತೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇಲ್ಲಿ ನಾನ್ ಮಾಡ್ತಾ ಇರೋದು ಅರ್ಧ ಕೆಜಿ ಚಿಕನ್ ತಗೊಂಡಿರೋದ್ರಿಂದ ಒಂದು 7 ರಿಂದ 8 ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನಿಮ್ ಹತ್ರ ಏನಾದ್ರೂ ಗುಂಟೂರು ಮೆಣಸಿನ್ಕಾಯಿ ಇಲ್ಲ ಅಂತ ಅಂದ್ರೆ ನೀವು ಮನೆಯಲ್ಲಿ ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಪುಡಿ ಮಾಡಿಸಿರ್ತೀರ ಅಲ್ವಾ, ಅದನ್ನ ನೀವು ಚಿಕನ್ಗೆ ಹಾಕೊಳ್ಬಹುದು ಡೈರೆಕ್ಟ್ ಆಗಿ. ಬಟ್ ಈ ರೀತಿ ಮಾಡೋದ್ರಿಂದ ಅದ್ರದ್ದು ಟೇಸ್ಟ್ ಬೇರೆ ರೀತಿನೇ ಇರತ್ತೆ. ಸೊ ಹಾಗಾಗಿ ಈ ತರ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನ ನೀವು ಹುರಿಬೇಕಾದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದಕ್ ಹೋಗ್ಬೇಡಿ, ಸೀದೋಗ್ಬಿಡತ್ತೆ. ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇದನ್ನ ಇಟ್ಕೊಂಡು ಚೆನ್ನಾಗಿ ಈ ತರ ಹುರ್ಕೋಬೇಕಾಗತ್ತೆ. ತುಂಬಾ ಹೊತ್ತೇನು ಹುರಿಯೋದ್ ಬೇಡ, ಜಸ್ಟ್ ಒಂದೇ 1 ನಿಮಿಷ ಇದನ್ನ ನೀಟಾಗಿ ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಘಮ ಬಂತು ಅಂದಿದ ತಕ್ಷಣನೇ ಇದನ್ನ ಒಂದು ಪ್ಲೇಟ್ ಅಲ್ಲಿ ನೀವು ಎತ್ತಿಟ್ಕೊಂಡ್ಬಿಡಿ. ನೋಡಿ, ಇವಾಗ ಆಲ್ಮೋಸ್ಟ್ ಇದು ಆಗಿದೆ. ಚೆನ್ನಾಗಿ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ, ಧನಿಯಾ ಇದೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದ್ರೆ ಸಾಕು ನಮ್ಗೆ. ತುಂಬಾ ಏನು ಜಾಸ್ತಿ ರೋಸ್ಟ್ ಆಗೋದ್ ಬೇಡ. ಮತ್ತೆ ಇದ್ರಲ್ಲಿ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರ್ಸ್ಕೋಬೇಕಾಗತ್ತೆ. ಒಂದು 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೊಳ್ಳಿ. ಬಟ್ ಇಲ್ಲಿ ನಾನು ಗುಂಟೂರು ಮೆಣಸಿನ್ಕಾಯಿನ ಜಾಸ್ತಿ ತಗೊಂಡಿರೋ ಕಾರಣ ತುಂಬಾನೇ ಖಾರ ಆಗ್ಬಿಡತ್ತೆ ಅನ್ಬಿಟ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಡಿದೀನಿ. ಇವಾಗ ಹುರಿದಿಟ್ಕೊಂಡಿರುವಂತಹ ಮಸಾಲೆನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡು ಅದನ್ನ ಆರೋದಕ್ ಬಿಡೋಣ. ಮತ್ತೆ ಅದೇ ಕಡಾಯಲ್ಲಿ ನಾನು ಒಂದು 7 ರಿಂದ 8 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಚಿಕ್ಕ ಸ್ಪೂನ್ ಅಲ್ಲಿ ಎಣ್ಣೆ ಒಂದ್ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಯಾಕಂದ್ರೆ ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಮಸಾಲೆ ಅಥವಾ ತೆಂಗಿನಕಾಯಿ ಈ ತರದ್ ಏನು ಹಾಕದೇ ಇರೋ ಕಾರಣ ಒಂದ್ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕಾಗತ್ತೆ. ಮತ್ತೆ ನಾವ್ ಇದಕ್ಕೆ ಯಾವುದೇ ರೀತಿ ನೀರ್ ಕೂಡ ಹಾಕೋದಿಲ್ಲ. ಇದು ಕಂಪ್ಲೀಟ್ ಆಗಿ ಎಣ್ಣೆನಲ್ಲೇ ಬೇಯ್ಬೇಕಾಗಿರೋದ್ರಿಂದ ಒಂದ್ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಹಾಕೊಳ್ಳಿ. ನಂತರ ಒಂದು 7 ರಿಂದ 8 ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ. ಹಾಗೇನೆ ಒಂದ್ 2 ಎಸ್ಳು ಆಗುವಷ್ಟು ಕರ್ಬೇವನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ಕರ್ಬೇವು ಮತ್ತೆ ಬೆಳ್ಳುಳ್ಳಿನೇ ಸಖತ್ ಟೇಸ್ಟ್ ಕೊಡುವಂತದ್ದು. ಆ ಚಿಕನ್ ಮಧ್ಯ ಬೆಳ್ಳುಳ್ಳಿ ಮತ್ತೆ ಕರ್ಬೇವು ಎಲ್ಲ ಸಿಗ್ತಾ ಇದ್ರೆ ತುಂಬಾನೇ ರುಚಿಯಾಗಿರತ್ತೆ. ಇದಕ್ಕೆ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದೀನಿ. ಆದಷ್ಟು ಸ್ವಲ್ಪ ಚಿಕ್ಕದಾಗೇನೆ ಕಟ್ ಮಾಡಿ ಸೇರಿಸ್ಕೊಳ್ಳಿ. ತುಂಬಾನೇ ಅದು ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ಇದು 3ನ್ನು ಹಾಕೋದ್ರಿಂದ. ಮತ್ತೆ ಈರುಳ್ಳಿ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿನೇ ಬೇಯ್ಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ. ನಾವು ಎಣ್ಣೆಗೆ ಹಾಕಿರ್ತೀವಲ್ವಾ, ಈ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರ್ಗುನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಮಾಮೂಲಿಯಾಗಿ ನಾವು ಚಿಕನ್ ಯಾವ್ದಾದ್ರು ರೆಸಿಪಿನ ಮಾಡ್ತೀವಿ ಅಂತ ಅಂದ್ರೆ ಅಷ್ಟಾಗಿ ಫ್ರೈ ಮಾಡಕ್ ಹೋಗಲ್ಲ. ಬಟ್ ಇದ್ರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಬೇಕು. ಬೆಳ್ಳುಳ್ಳಿ ಆಗ್ಲಿ ಮತ್ತೆ ಬೆಳ್ಳುಳ್ಳಿನ ಸೀದೋಗೋ ತರ ಎಲ್ಲ ಫ್ರೈ ಮಾಡೋದಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ಫ್ರೈ ಆದ್ರೆ ಸಾಕು. ಇವಾಗ ಇದಕ್ಕೆ ನಾನು ಮತ್ತೆ ಒಂದು 3 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತರ ಗುಂಟೂರು ಮೆಣಸಿನ್ಕಾಯಿನ ಹಾಕೋದ್ರಿಂದ ಚಿಕನ್ ನೋಡೋದಕ್ಕೂ ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಮತ್ತೆ ಗುಂಟೂರು ಚಿಕನ್ನೇ ಮಾಡ್ತಾ ಇರೋದ್ರಿಂದ ನಾವು ಮಿಕ್ಸ್ ಮಾಡ್ದಿರಾ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರತ್ತೆ. ಹಂಗಾಗಿ ಸೇರಿಸ್ಕೊಂಡಿದೀನಿ. ನೀವು ಅಷ್ಟೇ ಒಂದು 3 ರಿಂದ 4 ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೋಬೇಕಾಗತ್ತೆ. ಇದನ್ನ ಹಾಕಿದ ನಂತರ ನಾನು ಇಲ್ಲಿ ಅರ್ಧ ಕೆಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಈ ಚಿಕನ್ ನ ಇದ್ರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ವಿತ್ ಸ್ಕಿನ್ ಚಿಕನ್ ನ ತಗೊಂಡಿದ್ದೀನಿ ನಾನು. ಇದನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಗುಂಟೂರು ಚಿಕನ್ಗೆ ಯಾವುದೇ ರೀತಿಯಾದಂತಹ ನೀರನ್ನ ಹಾಕೋದಿಲ್ಲ. ಇದು ಕಂಪ್ಲೀಟ್ ಆಗಿ ಚಿಕನ್ ಏನಿದೆ ಆ ನೀರಲ್ಲೇನೆ ಬೇಯ್ಬೇಕು, ಮತ್ತೆ ನಾವು ಹಾಕಿರೋ ಎಣ್ಣೆನಲ್ಲೇ ಬೇಯ್ಬೇಕು. ಸೊ ಹಂಗಾಗಿ ಇದಕ್ಕೆ ಫಸ್ಟ್ ಒಂದ್ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು 1 ಚಮಚ ಆಗುವಷ್ಟು ಕಲ್ಲುಪ್ಪನ್ನ ಸೇರ್ಸ್ಕೊಂಡಿದೀನಿ. ಹಾಗೇನೆ
ಒಂದ್ 1/4 ಚಮಚ ಆಗೋಷ್ಟು ಅರಿಶಿನ ಪುಡಿ ಕೂಡ ಹಾಕೊಳ್ಬೇಕಾಗತ್ತೆ. ಅರಿಶಿನ ಜಾಸ್ತಿ ಹಾಕೋದಕ್ ಹೋಗ್ಬೇಡಿ, ತುಂಬಾ ಎಲ್ಲೋ ಕಾಣಿಸ್ಬಿಡತ್ತೆ ಆಮೇಲೆ. ಸೊ ಹಂಗಾಗಿ ಲೈಟ್ ಆಗಿ ಒಂದು 1/4 ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನಾನು 1 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನ್ ಅಲ್ಲಿ 1 ಚಮಚ ಆಗೋಷ್ಟು ತಗೊಂಡಿದ್ದೀನಿ. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರತ್ತೆ. ಹಂಗಾಗಿ 1 ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅರ್ಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಮತ್ತೆ ನಾವು ಮೊದ್ಲೇ ಫ್ರೈ ಮಾಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನಿದೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ತರ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಪ್ಲೇಟ್ ನ ಮುಚ್ಚಿಬಿಟ್ಟು ಇದನ್ನ ಒಂದ್ 2-3 ನಿಮಿಷ ಬೇಯೋದಕ್ಕೆ ಬಿಡ್ಬೇಕಾಗತ್ತೆ. ಕಂಪ್ಲೀಟ್ ಆಗಿ ಚಿಕನ್ ಅಲ್ಲಿರುವಂತಹ ನೀರೆಲ್ಲ ನೀಟಾಗಿ ಬಿಟ್ಕೋಬೇಕು. ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿ ಲಿಡ್ ನ ಕ್ಲೋಸ್ ಮಾಡಿ ಬೇಯಕ್ ಬಿಡೋದ್ರಿಂದ ಚೆನ್ನಾಗಿ ನೀರ್ ಬಿಟ್ಕೊಳ್ಳುತ್ತೆ. ಸೊ ಹಂಗಾಗಿ ಒಂದು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಇದನ್ನ ಒಂದ್ 2-3 ನಿಮಿಷ ಬೇಯೋದಕ್ ಬಿಟ್ಬಿಡೋಣ. ಬೇಯೋ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ನ ತಗೊಂಡು ಅವಾಗ್ಲೇ ಹುರಿದಿಟ್ಕೊಂಡಿದ್ವಲ್ವಾ ಮಸಾಲೆ ಎಲ್ಲಾನು ಹಾಕೊಂಡು ಸ್ವಲ್ಪನೇ ನೀರ್ನ ಹಾಕೊಂಡು ರುಬ್ಕೊಳ್ಳಿ. ಒಮ್ಮೆಲೆ ಇದಕ್ ನೀರ್ ಹಾಕಿದ್ರೆ ಅದು ಮುರಿಯೋದಿಲ್ಲ, ಹಾಗಾಗಿನೇ ಇರತ್ತೆ ಮಸಾಲೆ ಎಲ್ಲ. ಸೊ ಹಾಗಾಗಿ ಆದಷ್ಟು ಸ್ವಲ್ಪನೇ ನೀರ್ ಹಾಕೋತಾ ನೀವು ರುಬ್ಕೋಬೇಕಾಗತ್ತೆ. ಇವಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ಚಮಚ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ರುಬ್ಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪನೇ ನಾನು ನೀರನ್ನ ಹಾಕೊಂಡು ರುಬ್ಕೊಂಡ್ ಬಂದ್ಬಿಡ್ತೀನಿ. ನೀವು ಕೂಡ ಅಷ್ಟೇ ಒಂದೇ ಸಲ ರುಬ್ಬೋದಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ನೀರನ್ನ ಹಾಕೊಂಡು ರುಬ್ಕೊಳ್ಳಿ. ಸೊ ನೋಡಿ ರುಬ್ಬಿದಾಗಿದೆ. ಇವಾಗ ಚಿಕನ್ ಕೂಡ ನೀರ್ ಬಿಟ್ಬಿಟ್ಟು ಚೆನ್ನಾಗಿ ಬೆಂದಿದೆ ಕೂಡ, ಎರಡು ಕೂಡ ಆಗಿದೆ. ಇವಾಗ ಇಂಥ ಟೈಮಲ್ಲಿ ಚಿಕನ್ ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಚಿಕನ್ ಬೆಂದಿದ್ಯಾ, ಹೇಗಾಗಿದೆ, ಏನು ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲೆ, ಅದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಮಸಾಲೆನ ಸೇರಿಸ್ಕೊಂಡು ಮಸಾಲೆಯಲ್ಲಿರುವಂತಹ ಏನಿದೆ ಹಸಿ ವಾಸನೆ ಅದೆಲ್ಲ ಹೋಗಿ ನೀಟಾಗಿ ಎಣ್ಣೆ ಸೈಡ್ ಇಂದ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಫ್ರೈ ಮಾಡ್ಬೇಕಾಗತ್ತೆ. ನೋಡಿ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ. ಈ ಮಸಾಲೆನ ನಾನು ಇದು ನನ್ಗೆ ಒಂದು 3-4 ಚಮಚ ಆಗೋಷ್ಟು ಮಸಾಲೆ ಆಗಿತ್ತು. ಸೊ ಹಾಗಾಗಿ ಅದನ್ನ ಕಂಪ್ಲೀಟ್ ಆಗಿ ನಾನು ಸೇರಿಸ್ಕೊಂಡಿದ್ದೀನಿ. ಈ ಮಸಾಲೆ ಹಾಕದ್ಮೇಲೆ ನಮ್ಗೆ ಇದಕ್ಕೇನು ಎಕ್ಸ್ಟ್ರಾ ಪೌಡರ್ ಆಗ್ಲಿ ಯಾವ್ದಾದ್ರು ಮಸಾಲಾ ಪೌಡರ್ ಆಗ್ಲಿ ಸೇರಿಸ್ಬೇಕು ಅನ್ನೋದು ಏನು ಇಲ್ಲ. ಬಟ್ ನಾನು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದ್ಬಿಟ್ಟು ಒಂದು 1/4 ಚಮಚ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರಲ್ಲಿ ಆಲ್ರೆಡಿ ನಾವು ಗರಂ ಮಸಾಲ ಯೂಸ್ ಮಾಡೋ ಎಲ್ಲಾ ಪದಾರ್ಥನೂ ಹಾಕಿದೀವಿ. ಬಟ್ ಆದ್ರೂ ಇರ್ಲಿ ಅನ್ಬಿಟ್ಟು ನಾನೊಂದ್ 1/4 ಚಮಚ ಗರಂ ಮಸಾಲ ಸೇರಿಸ್ಕೊಂಡಿದೀನಿ. ಇದು ನಿಮ್ಗೆ ಆಪ್ಷನಲ್, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಇದಾದ ನಂತರ ಒಂದು 1/4 ಚಮಚ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಂಡಿದೀನಿ. ಇದು ಕೂಡ ನಿಮ್ಗೆ ಆಪ್ಷನಲ್. ನೀವು ಈ ಗರಂ ಮಸಾಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದೆರಡು ಬೇಡ ಅಂತ ಅಂದ್ರೆ ನೀವು ಸ್ಕಿಪ್ ನ ಮಾಡ್ಕೊಳ್ಳಿ. ಬೇಕು ಅಂತ ಅಂದ್ರೆ ಮಾತ್ರ ನೀವು ಹಾಕೋಬೇಕಾಗತ್ತೆ. ಸೊ ನೋಡಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಇದು ಎಷ್ಟ್ ಚೆನ್ನಾಗಿ ಮಿಕ್ಸ್ ಆಗತ್ತಲ್ವಾ ಅಷ್ಟು ನಿಮ್ಗೆ ಚಿಕನ್ ಚೆನ್ನಾಗಿರತ್ತೆ. ಎಲ್ಲಾ ಕಡೆ ಹಿಡಿಯೋ ತರ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದ್ 5 ನಿಮಿಷ ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯೋದಕ್ ಬಿಟ್ಬಿಡಿ. ತುಂಬಾ ಹೈ ಫ್ಲೇಮ್ ಅಲ್ಲಿ ಹಾಕೋದಕ್ ಹೋಗ್ಬೇಡಿ, ಯಾಕಂತಂದ್ರೆ ನಾವ್ ಯಾವ್ದೇ ರೀತಿ ನೀರನ್ನ ಇದಕ್ಕೆ ಹಾಕದೇ ಇರೋ ಕಾರಣ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಬೇಗ ಸೀದೋಗತ್ತೆ. ಸೊ ಆ ಕಾರಣಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ನಿಮಿಷ ಇದನ್ನ ಬೇಯೋದಕ್ ಬಿಡ್ಬೇಕಾಗತ್ತೆ. ನೋಡಿ ಇವಾಗ ನೀಟಾಗಿ ಬೆಂದು ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈ ತರ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಟಿದ್ದ ಆದ್ರೆ ನಿಮ್ಗೆ ಚಿಕನ್ ಗುಂಟೂರ್ ಚಿಕನ್ ರೆಡಿ ಆಗಿದೆ ಅಂತಾನೆ ಅರ್ಥ. ಸೊ ನೀವು ನೋಡ್ತಾ ಇರ್ಬೋದು ನೀಟಾಗಿ ಎಣ್ಣೆ ಎಲ್ಲ ಸಪರೇಟ್ ಆಗಿದೆ. ಸೊ ನಿಮ್ಗೆ ಏನಾದ್ರೂ ಈ ಟೈಮ್ ಅಲ್ಲಿ ಏನಾದ್ರೂ ಉಪ್ಪು ಅಥವಾ ಖಾರ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಖಾರ ಎರಡನ್ನೂ ಕೂಡ ಈ ಟೈಮ್ ಅಲ್ಲಿ ಸೇರಿಸ್ಕೊಳ್ಬಹುದು. ಇವಾಗ ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ಒಂದ್ ಸ್ವಲ್ಪ ನಿಂಬೆಹಣ್ಣು ರಸನ ಹಿಂಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ನೀವು ಒಂದ್ ಸ್ವಲ್ಪ ಕಸ್ತೂರಿ ಮೆಥಿ ಕೂಡ ಉದುರಿಸ್ಕೋಬೇಕಾಗತ್ತೆ. ಅದ್ರ ಮೇಲೆ ಹಾಗೇನೆ ಹಾಕೊಳ್ಳಿ. ಅದು ವಿಡಿಯೋ ಸ್ಕಿಪ್ ಆಗ್ಬಿಟ್ಟಿದೆ. ಒಂದ್ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೊಳ್ಳಿ. ನಿಮ್ಗೆ ಏನಾದ್ರು ಇಷ್ಟ ಇದೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಬಹುದು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಲೆಮನ್ ನಿಮ್ಗೆ ಇವಾಗ ಇಷ್ಟ ಇಲ್ಲ ಅಂತ ಅಂದ್ರೆ ನೀವು ಲಾಸ್ಟ್ ಅಲ್ಲಿ ಕೂಡ ಸೇರಿಸ್ಕೊಳ್ಬಹುದು. ನೀವು ಚಿಕನ್ ನ ತಿಂತೀರಲ್ಲ ಆ ಟೈಮಲ್ಲಿ ಕೂಡ ಸೇರಿಸ್ಕೋಬಹುದು. ಬಟ್ ಇವಾಗ ಹಾಕೋದ್ರಿಂದ ಚಿಕನ್ಗೆ ಒಂದ್ ಸ್ವಲ್ಪ ನೀಟಾಗಿ ಎಲ್ಲಾನು ಹಿಡಿಯತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಟೈಮ್ ಅಲ್ಲಿ ಲೆಮನ್ ನ ಸೇರಿಸ್ಕೊಂಡಿದೀನಿ. ಲೆಮನ್ ಸೇರಿಸ್ಬಿಟ್ಟು ನೀಟಾಗಿ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ತರ ಮಾಡ್ಕೊಂಡು ಮತ್ತೆ ನಾನೊಂದ್ 2 ನಿಮಿಷ ಇದನ್ನ ಬೇಯಿಸ್ಕೊಂಡಿದೀನಿ ಅಷ್ಟೇನೆ. ಬಟ್ ನಿಮಗ್ ಬೇಡ ಅಂತ ಅಂದ್ರೆ ನೀವು ಇಲ್ಲಿಗೆ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಿಮ್ಗೆ ಗುಂಟೂರ್ ಚಿಕನ್ ರೆಡಿ ಆಗೋಗತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.